ಗೌರಿ ಗಣೇಶ ಹಬ್ಬಕ್ಕೆ ಇನ್ನೇನು ಕೆಲವು ದಿನ ಬಾಕಿ. ಗಲ್ಲಿಯಲ್ಲೂ ಗಣೇಶ ಕೂರಿಸೋದಕ್ಕೆ ಭಕ್ತರು ರೆಡಿ ಆಗ್ತಾ ಇದ್ದಾರೆ. ಆದರೆ ಬಸವನಗುಡಿಯ APS ಕಾಲೇಜು ಮೈದಾನದಲ್ಲಿ ಗಣೇಶೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಥಳೀಯರು ವಿರೋಧ ಮಾಡ್ತಿದ್ದಾರೆ. ಬ್ಯಾಟು ಬಾಲು ಹಿಡಿದು ಕ್ರಿಕೆಟ್ ಆಡಬೇಕಾಗಿದ್ದಂಥ ಆಟಗಾರರು ಕೈನಲ್ಲಿ ಬೋರ್ಡ್ ಹಿಡಿದು ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಂಗಳೂರು ಗಣೇಶೋತ್ಸವ ಇದು ಬೆಂಗಳೂರಿನ ಹಬ್ಬ. ಕಲಾ ವೈಭವದ ಮೆರಗು, ನೃತ್ಯ ಗಾಯನದ ಸಮಾಗಮ. ಶುರುವಾಯಿತು ಅಂದರೆ ಒಂದು ವಾರ ಹಬ್ಬದ ವಾತಾವರಣ. ದಕ್ಷಿಣ ಭಾರತದ ಸ್ಟಾರ್ ಕಲಾವಿದರಿಂದ ರಸದೌತಣ. ಮೊದಲು ಕೇವಲ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮಾತ್ರ ಬೆಂಗಳೂರು ಗಣೇಶೋತ್ಸವ ನಡೀತಾ ಇತ್ತು. ಆದರೆ ಈ ಬಾರಿ ಬಸವನಗುಡಿಯ APS ಗ್ರೌಂಡ್ನಲ್ಲೂ ನಡೆಸುವುದಕ್ಕೆ ಸಿದ್ಧತೆ ನಡೀತಾ ಇದೆ. ಈಗ ಅದೇ APS ಗ್ರೌಂಡ್ನಲ್ಲಿ ಗಣೇಶನ ಹಬ್ಬ ಮಾಡುವುದನ್ನು ವಿರೋಧಿಸಿ ಜನ ಬೀದಿಗಿಳಿದಿದ್ದಾರೆ. ಮೈದಾನದಲ್ಲಿ ಒಂದ್ ಕಡೆ ಬೃಹತ್ ಪೆಂಡಾಲ್ ಹಾಕಿ ಗಣೇಶನ ವೆಲ್ಕಮ್ಗೆ ಭರ್ಜರಿ ತಯಾರಿ ನಡೀತಾ ಇದೆ. ಇದು ಈ ಗ್ರೌಂಡ್ನ ನಿತ್ಯ ಬಳಸುವವರನ್ನ ಕೆರಳಿಸಿದ್ದು, ನಮ್ಮ ಗ್ರೌಂಡ್ ನಮ್ಮ ಬಳಕೆಗೆ ಬೇಕು ಅಂತಿದ್ದಾರೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 5ರವರೆಗೂ ಬೆಂಗಳೂರು ಗಣೇಶೋತ್ಸವ ಟೀಮ್ ಈ ಗ್ರೌಂಡ್ನಲ್ಲೂ ಗಣೇಶ ಕೂರಿಸ್ತಿದ್ದಾರೆ. ಇದರಿಂದ ಆಡೋ ನಮಗೆ ತೊಂದರೆ ಆಗ್ತಾ ಇದೆ. ಇದು BBMP ಮೈದಾನ, ಕಮರ್ಷಿಯಲ್ ಉದ್ದೇಶಕ್ಕೆ ಗ್ರೌಂಡ್ ಕೊಡುವಂತಿಲ್ಲ. ಆದರೆ APS ಟ್ರಸ್ಟ್ ಅವರು ದುಡ್ಡಿಗಾಗಿ ಅನುಮತಿ ಕೊಟ್ಟಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಒಂದು ತಿಂಗಳಲ್ಲ ನಿಲ್ಸಲ್ಲ, 2 ತಿಂಗಳಗಟ್ಟಲೆ ಪೆಂಡಾಲ್ ಇರುತ್ತೆ. ಬೇಕಾದ್ರೆ ನೀವು ವಿಡಿಯೋ ಮಾಡ್ಕೊಂಡು ಹೋಗಿ 2 ತಿಂಗಳಾದ್ರೂ ಇದೇ ಡೇಟಿಗೆ ಬನ್ನಿ, ಇನ್ನೂ ತೆಗ್ದಿರಲ್ಲ ಅವರು. ಇನ್ನು ನಾವು 2 ತಿಂಗಳ ಗಂಟೆಗೆ ಎಲ್ಲಿ ಹೋಗ್ಬೇಕು? ಚಿಕ್ಕ ಮಕ್ಳುಗಳು ನೋಡಿ ಎಲ್ಲರೂ ಬರ್ತಾರೆ. ಎಲ್ಲಿ ಆಟ ಆಡೋಕ್ಕೆ ಜಾಗನೇ ಇಲ್ಲ. ನಮಗೆ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. BBMP ಅವ್ರು ಕೊಟ್ಟಿದ್ದೀವಿ. BBMP ಅವರು ಇವತ್ತಿನವರೆಗೂ ಅವ್ರು ಆ್ಯಕ್ಷನ್ನೇ ತೊಗೊಂಡಿಲ್ಲ ಸರ್. ಇಲ್ಲಿಗಲ್ ನಡೀತಾ ಇದೆ. 13ನೇ ತಾರೀಕು 14ರಿಂದ ನಾವು ಕೊಟ್ಟಿದ್ದೀವಿ. ಇವತ್ತೆಷ್ಟಾಯ್ತು ಸರ್? ಇವತ್ತು ಆಲ್ರೆಡಿ 1 ತಿಂಗಳ ಮೇಲೆ ಆಯಿತು. ಇವತ್ತೊಂದಿನ ಆ್ಯಕ್ಷನ್ ತೊಗೊಂಡ್ರೆ ನಮಗೆ ನಾವೇನು ಮನವಿ ಕೊಟ್ಟಿದ್ದು ಅದಕ್ಕೆ ನಮ್ಗೆ ರಿಪ್ಲೈ ಕೂಡ ಕೊಟ್ಟಿಲ್ಲ ಸರ್ ಅವರು. ಎನಿವೇ, ಇಲ್ಲಿ ಗಣೇಶೋತ್ಸವಕ್ಕೆ ವಿರೋಧ ಇಲ್ಲ. ಆದರೆ ಸುತ್ತಮುತ್ತ ಇರೋದು ಇದು ಒಂದೇ ಗ್ರೌಂಡ್. ವಾಕಿಂಗ್, ಜಾಗಿಂಗ್ ಮಾಡೋದಕ್ಕೆ ಮೈದಾನ ಇಲ್ಲ. ಮಕ್ಕಳು ಆಡೋದು ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಹಾಗಾಗಿ ಕಮರ್ಷಿಯಲ್ ಕಾರ್ಯಕ್ರಮಗಳು ಇಲ್ಲಿ ಮಾಡಬಾರ್ದು ಅಂತ ಆಗ್ರಹಿಸ್ತಿದ್ದಾರೆ. ಆದರೆ ಪಾಲಿಕೆ, APS ಟ್ರಸ್ಟ್ ಇದಕ್ಕೆ ಮಣಿಯುತ್ತಾ ಗಣೇಶನೇ ಬಲ್ಲ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.